ಸರ್ಕಾರ ಅದರಲ್ಲಿ ಅವ್ರು ಭಾಗವಹಿಸಲಿಕ್ಕೆ ಯಾಕೆ ಇಷ್ಟು? ಮತ್ತು ಮೇಲೆ ಸೂರ್ಯಕುಮಾರ್ ಯಾದವ್ ಅವ್ರು ರಾಜಕಾರಣಿ ಅಲ್ಲ, ಒಬ್ಬ ಆಟಗಾರ. ಇವೆಲ್ಲರೂ ಇವತ್ತು ಪ್ರಶ್ನೆಗಳಿದ್ದಾವೆ. ಆ ದಿಶೆಯಲ್ಲಿ ನಮ್ಮ ಶಶಿ ತರೂರ್ ಕಾಂಗ್ರೆಸ್ ಸಂಸದ, ಅದರಲ್ಲೂ ಸ್ವಲ್ಪ ಬಿ ಜೆ ಪಿಗೆ ಬೇಕಾದಂಥ ವ್ಯಕ್ತಿ, ಅದರಲ್ಲೂ ವಿಶೇಷ ಮೋದಿಯವರ ಸಮೀಪದ ಮಿತ್ರ, ಅವರೊಂದು ಮಾತು ಕಮೆಂಟ್ ಮಾಡ್ತಾ ಇದ್ದಾರೆ. ಒಂದು ರೀತಿ ಇದು ನೋಡಿದಾಗ ನಮಗೂ ಅನ್ನಿಸ್ತದೆ, ಈ ಶಶಿ ತರೂರ್ ಅದು ಬುದ್ಧಿವಂತ, ಇಂಡಿಯಾ ಕಂಡಂಥ ಕೆಲವು ಬುದ್ಧಿವಂತರು ಇವರು ಒಬ್ಬರು. ತಪ್ಪುಗಳಾಗಿರ್ಬೋದು ಅವರಿಂದ, ಆದರೆ ಕೆಲವೊಬ್ಬರು ಬುದ್ಧಿವಂತ ಎಂದು ತನ್ನದ ಕಂಪ್ಲೇಂಟ್ ಮಾಡ್ಕೊಳ್ಳೋದಿಲ್ಲ ಯಾರ ಜೊತೆಗೂ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಅವ್ರು ಹೇಳ್ತಾರೆ ಅಂದರೆ, ಪಾಕಿಸ್ತಾನದ ಬಗ್ಗೆ ಅಸಮಾಧಾನ ಇದ್ದರೆ ಭಾರತದ ಕ್ರಿಕೆಟ್ ತಂಡವು ಏಷ್ಯಾ ಕಪ್ ಟೂರ್ನಿಯಲ್ಲಿ ಆಡಬಾರ್ದಿತ್ತು. ಅಷ್ಟು ನಿಮಗೆ ಇರ್ಷಣೆ ಇತ್ತು ಅಂದರೆ ಯಾಕೆ ಆಡಿದ್ರಪ್ಪ? ಏನು ಕಾರಣ ಆಡಿದ್ರಿ? ಬಿಟ್ಟು ಬಿಡಬೇಕಾಗಿತ್ತು. ನೀವು ಹೋಗಿ ಏಷ್ಯಾ ಕಪ್ ನಡೀತಿರಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹೋಗಿದ್ರಿ ಅಂದಂತ ನಾವು ಅವರೊಂದಿಗೆ ಆಡಲು ಹೋದರೆ ಸಂಪ್ರದಾಯದಂತೆ ಆಟ ಆಡಬೇಕು. ಸಂಪ್ರದಾಯದವ ಮತ್ತು ಪದ್ಧತಿ ವಿಶ್ವಾಸದ ಆಟಗಾರರಪ್ಪ ಯಾವುದೇ ದೇಶದವರಲ್ಲಿ ಅವ್ರು ನಮ್ಮವರ ಎದುರಾಳಿ ತಂಡದ ಆಟಗಾರರ ಕೈ ಕುಲುಕಬೇಕಿತ್ತು, ಥ್ಯಾಂಕ್ಸ್ ಹೇಳಬೇಕಾಗಿತ್ತು, ಕೈ ಕುಲುಕಬೇಕಾಗಿತ್ತು ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಇದನ್ನು ನೋಡಿದಾಗ ಸಹಜ ಅನ್ನಿಸ್ತದೆ, ನಮ್ಮ ಆಟಗಾರ ಒಂದಿಷ್ಟು ಗರ್ವಿಷ್ಠೇನು ಅಂತ. ಇರ್ಬೋದಿಲ್ಲ ಅಂತಲ್ಲ, ಮನುಷ್ಯನಿಗೆ ಸಹಜ ಇರ್ತದೆ ಎಲ್ಲೋ ಒಂದು ಮೂಲೆಯಾಗ. ಅದರಾಗೂ ಇವತ್ತು ಇಡೀ ವಿಶ್ವ ಭಾಳ ಸ್ಟ್ರಾಂಗ್ ಟೀಮ್ ರೀ ಇಂಡಿಯಾ ಅಂತನೂ ಮುಂದೆ ಸಹಜವಾಗಿ